ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಕನ್ನಡ ಒಂದು ಕಾರ್ಯಕ್ರಮದಲ್ಲಿ ಅನುಶ್ರೀ ಸ್ಪರ್ಧಿಸಿದ್ದರು. ಈಗ ಬಿಗ್ ಬಾಸ್ ಕನ್ನಡ 12 ಶೋನಲ್ಲಿ ಅನುಶ್ರೀ ಗಂಡ ರೋಷನ್ ಸ್ಪರ್ಧಿಸಿದ್ದಾರಂತೆ. ಯೂಟ್ಯೂಬರ್ ಅಭಿಷೇಕ್ ಹಾಗೂ ಸಮೀರ್ ಹೆಸರು ಸಂಭಾವ್ಯ ಪಟ್ಟಿಯಲ್ಲಿದೆ. ಹಾಗಾದ್ರೆ ಇವರೆಲ್ಲ ಬಿಗ್ ಬಾಸ್ ಮನೆಗೆ ಹೋಗ್ತಿರೋದು ನಿಜವೇ? ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮ ಇನ್ನೇನು ಶುರುವಾಗಲಿದೆ. ಸೆಪ್ಟೆಂಬರ್ 28ರಿಂದ ಬಿಗ್ ಬಾಸ್ ಆರಂಭವಾಗಲಿದೆ. ಅತ್ತ ಕಿಚ್ಚ ಸುದೀಪ್ ಕಾಣಿಸಿಕೊಂಡಿರುವ ಪ್ರೋಮೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡುತ್ತಿವೆ. ಇತ್ತ ಸಂಭಾವ್ಯ ಸ್ಪರ್ಧಿಗಳ ಪಟ್ಟಿಗಳು ಬ್ಯಾಕ್ ಟು ಬ್ಯಾಕ್ ವೈರಲ್ ಆಗ್ತಿದೆ. ಈ ಬಾರಿ ಅವರು ಬಿಗ್ ಬಾಸ್ ಮನೆಗೆ ಹೋಗ್ತಾರಂತೆ, ಇವರು ಹೋಗ್ತಾರಂತೆ ಅಂತೆಲ್ಲ ಅಂತೆ ಕಂತೆಗಳನ್ನ ಕೇಳಿದ್ದೀರಾ, ನೋಡಿದ್ದೀರಾ. ಈಗ ಇಂಥದ್ದೇ ಲಿಸ್ಟ್ಗೆ ಹೊಸ ಹೆಸರುಗಳು ಆಡ್ ಆಗಿವೆ. ಸಾಮಾಜಿಕ ಜಾಲತಾಣಗಳಲ್ಲಿ ಕೇಳಿ ಬರುತ್ತಿರುವ ಹೊಸ ಗಾಸಿಪ್ ಪ್ರಕಾರ ಈ ಬಾರಿ ಬಿಗ್ ಬಾಸ್ ಮನೆಯ ಕದ ತಟ್ಟುವರು ಯಾರು ಗೊತ್ತಾ? ಇಲ್ಲಿದ್ದಾರೆ ನೋಡಿ. ಅನುಶ್ರೀ ಪತಿ ರೋಷನ್ ಹೋಗ್ತಾರಾ? ಮೊನ್ನೆ ಅಷ್ಟೇ ಅನುಶ್ರೀ ದಾಂಪತ್ಯ ಜೀವನಕ್ಕೆ ಕಾಲಿಸಿದರು. ಪ್ರೀತಿಸಿದ ಹುಡುಗ ರೋಷನ್ ಜೊತೆ ಅನುಶ್ರೀ ಮದುವೆ ಅದ್ದೂರಿಯಾಗಿ ಜರುಗಿತ್ತು. ವಿವಾಹದ ನಂತರ ಅನುಶ್ರೀ ಆಂಕರಿಂಗ್ಗೆ ಮರಳಿದ್ದಾರೆ. ಅತ್ತ ಕೊಡಗಿನ ಹುಡುಗ ರೋಷನ್ ಸಹ ಕೆಲಸಕ್ಕೆ ಹಾಜರಾಗಿದ್ದಾರೆ. ಹೀಗಿರುವಾಗಲೇ ರೋಷನ್ ಬಗ್ಗೆ ಹೊಸ ಗಾಸಿಪ್ ಹಬ್ಬಿದೆ. ಅದೇನಪ್ಪಾ ಅಂದ್ರೆ ಅನುಶ್ರೀ ಪತಿ ರೋಷನ್ ಈ ಬಾರಿ ಬಿಗ್ ಬಾಸ್ ಮನೆಗೆ ಬರ್ತಿದ್ದಾರಂತೆ. ಅಪ್ಪು ಫ್ಯಾನ್ ರೋಷನ್ಗೆ ಬಿಗ್ ಬಾಸ್ ಆಫರ್ ಕೊಟ್ಟಿದ್ದಾರಂತೆ. ಇದು ನಿಜವೋ ಸುಳ್ಳು ಗೊತ್ತಾಗೋದು ಬಿಗ್ ಬಾಸ್ ಪ್ರೀಮಿಯರ್ ಸಂಚಿಕೆ ಪ್ರಸಾರವಾದಾಗ್ಲೇ. ಧನುಷ್ ಗೌಡ, ಗೀತಾ ಹಾಗೂ 100 ಜನ್ಮಕ್ಕೂ ಸೀರಿಯಲ್ಗಳಲ್ಲಿ ಹೀರೋ ಆಗಿ ನಟಿಸಿದವರು ಧನುಷ್ ಗೌಡ. ಹೋಟೆಲ್ ಉದ್ಯಮಿ ಸಹ ಆಗಿರುವ ಧನುಷ್ ಗೌಡ ಬಿಗ್ ಬಾಸ್ ಮನೆಗೆ ಬರೋದು ಕನ್ಫರ್ಮ್ ಅಂತ ಹೇಳಲಾಗ್ತಿದೆ. ಅಭಿಷೇಕ್, ಸೋಷಿಯಲ್ ಮೀಡಿಯಾದಲ್ಲಿ ಅಭಿಷೇಕ್ ಹೆಸರು ಸಹ ವೈರಲ್ ಆಗಿದೆ. ಅಭಿಷೇಕ್ ಹೆಸರು ಕೇಳಿದ ಕೂಡಲೇ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇತ್ತೀಚೆಗಷ್ಟೇ ಎಸ್ಐಟಿ ವಿಚಾರಣೆ ಎದುರಿಸಿದ್ದ ಯೂಟ್ಯೂಬರ್ ಅಭಿಷೇಕ್ ಹಲವರಿಗೆ ತಟ್ಟಂತ ನೆನಪಾಗ್ತಾರೆ. ಯೂಟ್ಯೂಬರ್ ಅಭಿಷೇಕ್ಗೆ ಏನಾದ್ರೂ ಬಿಗ್ ಬಾಸ್ ಆಫರ್ ಹೋಗಿದ್ಯಾ? ಅಭಿಷೇಕ್ ಇವಾರ ಯೂಟ್ಯೂಬರ್ ಅಭಿಷೇಕ್ ಇಲ್ಲವಾದರೆ ಲಕ್ಷಣ ಹಾಗೂ ವಧು ಧಾರಾವಾಹಿಗಳಲ್ಲಿ ನಟಿಸಿದ್ದ ಅಭಿಷೇಕ್ ಶ್ರೀಕಾಂತ್ ಈ ಬಾರಿ ಬಿಗ್ ಬಾಸ್ ಮನೆಗೆ ಬರ್ತಿದ್ದಾರಾ ಎಂಬ ಪ್ರಶ್ನೆ ಕೆಲವರಿಗೆ ಕಾಡ್ತಿದೆ. ಸಮೀರ್ ಎಂಡಿ ಬಿಗ್ ಬಾಸ್ ಮನೆಯಲ್ಲಿ ಸೋಷಿಯಲ್ ಮೀಡಿಯಾ ಸ್ಟಾರ್ಸ್ ಸಹ ಜಾಗ ಪಡ್ಕೊಳ್ತಿದ್ದಾರೆ. ಈ ಬಾರಿ ಯೂಟ್ಯೂಬ್ ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದ್ದ ಸಮೀರ್ ಎಂಡಿ ದೊಡ್ಡ ಮನೆಗೆ ಬರಬಹುದು ಅಂತ ಹೇಳುವವರು ಇದ್ದಾರೆ. ಹುಲಿಕಲ್ ನಟರಾಜ್, ವೈಜ್ಞಾನಿಕವಾಗಿ ಮೂಢನಂಬಿಕೆಗಳನ್ನ ನಿರ್ಮೂಲನೆ ಮಾಡುವಲ್ಲಿ ಹುಲಿಕಲ್ ನಟರಾಜ್ ಶ್ರಮಿಸುತ್ತಿದ್ದಾರೆ. ಈ ಬಾರಿ ಹುಲಿಕಲ್ ನಟರಾಜ್ಗೆ ಬಿಗ್ ಬಾಸ್ ಕಡೆಯಿಂದ ಆಫರ್ ಹೋಗಿದೆಯಂತೆ. ಒಂದ್ ವೇಳೆ ಹುಲಿಕಲ್ ನಟರಾಜ್ ಬಂದರೆ ಬಿಗ್ ಬಾಸ್ ಮತ್ತಷ್ಟು ಇಂಟ್ರೆಸ್ಟ್ ಆಗಿರುವುದರಲ್ಲಿ ಡೌಟ್ ಬೇಡ. ತನ್ವಿ ರಾವ್, ಲಕ್ಷ್ಮೀ ಭಾರಮ ಸೀರಿಯಲ್ ನಲ್ಲಿ ಕೀರ್ತಿ ಪಾತ್ರಕ್ಕೆ ಜೀವ ತುಂಬಿದ್ದ ತನ್ವಿ ರಾವ್ ಒಳ್ಳೆಯ ಡ್ಯಾನ್ಸರ್ ಸಹ ಹೌದು. ಪ್ರತಿಭಾವಂತೆ ಆಗಿರುವ ತನ್ವಿ ರಾವ್ ಬಿಗ್ ಬಾಸ್ ಮನೆಗೆ ಹೋಗ್ತಿದ್ದಾರೆ. ಸ್ನೇಹಿತರೆ, ಇವರಲ್ಲಿ ಯಾರೆಲ್ಲ ಬಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.